ಫ್ರೆಂಡ್ಸ್ ನಮಸ್ತೆ, ನಮ್ಮ ಕುಟುಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹೆಸರು ಕಾಳು ತೊಗೊಂಡಿದ್ದೀನಿ. ಹೆಸರು ಕಾಳನ್ನ ಮೊಳಕೆ ಕಟ್ಟಿಟ್ಟಿದ್ದೀನಿ. ಈಗ ಇದನ್ನು ಸಾರು ಮಾಡ್ತೀನಿ. ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ರುಬ್ಬಣ, ಸ್ವಲ್ಪ ಈರುಳ್ಳಿ. ಇದನ್ನೆಲ್ಲ ಮಸಾಲೆ ರೆಡಿಯಾಗಿದೆ. ಈಗ ನಾವು ಒಗ್ಗರಣೆ ಹಾಕ್ಕೊಳ್ಳೋಣ. ಈರುಳ್ಳಿ, ಕರಿಬೇವು, 2 ಹಸಿಮೆಣಸಿನಕಾಯಿ ಕಟ್ ಮಾಡಿದ್ದೀನಿ. ಈರುಳ್ಳಿ ಕೆಂಪಾಗಿದೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ನೀಟಾಗಿ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ. ಈಗ ಹಸಿ ವಾಸನೆ ಹೋಗಿದೆ. 1-2 ಸ್ಪೂನಷ್ಟು ಧನಿಯಾ ಪೌಡರ್, 1-2 ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಯಾಕೆ ನಾನು ಎಣ್ಣೆಯಲ್ಲೇ ಎಲ್ಲ ಹುರಿತಾ ಇದ್ದೀನಿ ಅಂದರೆ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ಟೇಸ್ಟ್ ಕೊಡುತ್ತೆ. ಯಾಕೆ ನಾವು ಬೇಗ ಮಾಡ್ಕೊತಾ ಇದ್ದೀವಿ ಅಂದರೆ, ನಮ್ಮ ಮನೆಗೊಂದು ಪಾಪು ಇದೆ. ಪಾಪು ಮಲಗಿದೆ. ಈಗ ಅದು ಎದ್ದೋಳಷ್ಟರಲ್ಲಿ ನಾನು ನಮ್ಮ ಸೊಸೆ ಬೇಗ ಎಲ್ಲ ಮಾಡ್ಕೋಬೇಕು. ಎದ್ಬಿಟ್ರೆ ಅವಳು ಕೈ ಬಿಡಲ್ಲ. ಎಣ್ಣೆ ಬಿಟ್ಕೊಂಡಿದೆ. ಈಗ ಮಸಾಲೆ ಹಾಕೋಣ. ರುಬ್ಬಿಕ್ಕಿರೋ ಮಸಾಲೆ ಎಲ್ಲ ಹಾಕೋಣ. ನಾನು ನಿಮಗೆ ನಮ್ಮ ಪಾಪುನ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ನಾನು ಯಾಕೆ ಮೊದಲೇ ಮಸಾಲೆ ಹುರ್ಕೋತಾ ಇದ್ದೀನಿ ಅಂದರೆ, ರುಬ್ಬಿರೋದನ್ನು ನಾವು ಹಸಿಯಾಗಿ ಹಾಕಿ ರುಬ್ಬಿದ್ದೀವಲ್ಲ, ಅದಕ್ಕೋಸ್ಕರ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ನಾವು ಮಸಾಲೆನ ಹುರಿದುಬಿಟ್ಟು ಅದು ಆಮೇಲೆ ಬೇಕಾದರೆ ನಾವು ಕಾಳುಗಳೆಲ್ಲ ಹಾಕ್ಕೋಬೋದು. ಯಾಕಂದರೆ ಫಸ್ಟು ನಾನು ಮಸಾಲೆ ಹಾಕ್ಬಿಟ್ಟು ಈ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋತೀನಿ. ಮಸಾಲ ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನಾವು ಇದಕ್ಕೆ ಕಾಳುಗಳು ಹಾಕೊಳ್ಳೋಣ. ಇಲ್ಲಿ ನಾನು ನೌಕಲು, ಆಲೂಗೆಡ್ಡೆ, ಬೀನ್ಸ್ ಕಟ್ ಮಾಡಿಕ್ಕಿದ್ದೀನಿ. ಈ ತರಕಾರಿ ಸಹ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳೋಣ. ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಬಿಟ್ಟು ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ತರಕಾರಿಗೆಲ್ಲ ಮಸಾಲೆ ಹಿಡಿದಿದೆ. ಈಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರಾಗಿರ್ಬೇಕಂದ್ರೆ ನೀವು ಇನ್ನೊಂಚೂರು ನೀರು ಹಾಕ್ಬೋದು. ಸ್ವಲ್ಪ ಗಟ್ಟಿ ಇರಬೇಕಂದ್ರೆ ಇಷ್ಟೇ ಸಾಕು. ಎಲ್ಲ ರೆಡಿಯಾಗಿದೆ. ಕುದೀತಾ ಇದೆ ನೋಡಿ, ಎಲ್ಲ ಬೆಂದಿದೆ. ಈಗ ನಾನು ಇದಾಗಿದೆ. ಸಾರಾಗೋಕ್ಕೂ ನಮ್ಮ ಪಾಪುನು ಎದ್ಬಿಡ್ತು. ಮುಂದಿನ ವೀಡಿಯೋದಲ್ಲಿ ನಮ್ಮ ಪಾಪುನ ತೋರಿಸ್ತೀನಿ. ಮನೆಗೆ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್, ಒಂದು ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.